ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 22ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಭಾಗ್ಯ ಮತ್ತು ಆದಿ ಪೂಜೆಗೆ ರೆಡಿ ಆಗ್ತಾ ಇರ್ತಾರೆ. ಎಲ್ಲರೂ ತಯಾರಾಗಿ ನಿಂತಿರ್ತಾರೆ ಪೂಜೆಗೆ. ಕುಸುಮ, ಧರ್ಮಣ್ಣ, ವಿಠಲಣ್ಣ, ಸುನಂದ ಅವರೆಲ್ಲರೂ. ತನ್ಮಯ್ ಕೂಡ ರೆಡಿಯಾಗಿರ್ತಾನೆ. ತನ್ವಿ ಬಂದಿರಲ್ಲ. ಅವಾಗ ಭಾಗ್ಯ ಬಂದು, ತನ್ವಿ ಪುಟ್ಟ ಬಂಗಾರಿ ಬಾ ಅಮ್ಮ, ನಿನಗೆ ಕೋಪ ಇದೆ ಅಂತ ನನಗೆ ಗೊತ್ತು ಅಮ್ಮ, ಆದರೆ ಇವಾಗ ಕೋಪ ತೋರಿಸ್ಬೇಡ, ಬಾ ಅಮ್ಮ, ಎಲ್ಲರೂ ತಯಾರಾಗಿದ್ದೀವಿ, ಪೂಜೆ ಹೋಗೋಣ, ಬಾ ಅಮ್ಮ ತನ್ವಿ, ಬಾ ಅಮ್ಮ ಅಂತ ಬಾಗಿಲು ತಟ್ತಾಳೆ. ಆದರೆ ತನ್ವಿ ಬಾಗಿಲು ತೆಗಿಯಲ್ಲ. ಎಲ್ಲರೂ ಮಾತಾಡ್ಸ್ತಾರೆ ತನ್ವಿನ, ಕುಸುಮ, ಧರ್ಮಣ್ಣ, ವಿಠಲಣ್ಣ. ಅವಾಗ ಸುನಂದ, ಏಯ್ ತನ್ವಿ, ನಿಂದು ಈ ನಡುವೆ ಜಾಸ್ತಿ ಆಯಿತು ಕಣೆ, ಬರ್ತಾ 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 ನಿನ್ನ ಕೋಪ ಜಾಸ್ತಿ ಆಗ್ತಾಯಿದೆ, ಬಾಯಿ ಮುಚ್ಕೊಂಡು ಬಾಗಿಲು ತೆಗೆದು ಆಚೆ ಬಾರೆ, ನಾವೆಲ್ಲ ತಯಾರಾಗಿ ನಿಂತಿದ್ದೀವಿ, ಟೈಮ್ ಆಯ್ತೈತೆ, ಬಾರೆ ಬೇಗ ಅಂತ ಅಂದ್ಬಿಟ್ಟು ರೇಗ್ತಾರೆ ಸುನಂದವರು. ಆವಾಗ ರೇಗ್ದಾಗ ಅವಳು ತನ್ವಿ ಎಷ್ಟೊತ್ತಾದರೂ ಬಾಗಿಲು ತೆಗಿಯಲ್ಲ. ಆವಾಗ ಆದಿ, ರೇಗ್ಬೇಡಿ, ಆ ಮನಸ್ಸಿನ ಚಿಕ್ಕದಲ್ವ, ಸ್ವಲ್ಪ ಮನ್ಸಿಗೆ ನೋವಾಗಿದೆ, ಸ್ವಲ್ಪ ಸಮಯ ತೊಗೋಬೇಕಾಗತ್ತೆ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರಿ, ರೇಗ್ಬೇಡಿ ಅಂತ ಆದಿ ಹೇಳ್ತಾರೆ. ಅದು ಹಾಗಲ್ಲ ಆದಿ, ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರಿ, ಸ್ವಲ್ಪ ಸಮಯ ಬೇಕು ಅದಕ್ಕೆಲ್ಲನೂ ಅಂತ ಅಂದ್ಬಿಟ್ಟು, ನಾನು ಮಾತಾಡ್ತೀನಿ ರೀ ಅಂದ್ಬಿಟ್ಟು ಆದಿ ಬಾಗಿಲು ತಟ್ಬಿಟ್ಟು, ತನ್ವಿ ಪುಟ್ಟ ಬಾಮ್ಮ ಹೊರಗಡೆ, ನೋಡಮ್ಮ, ಇವಾಗ ನಾವು ಮಾಡಿರೋದು ನಿಂಗೆ ತಪ್ಪು ಅನಿಸ್ಬೋದು, ನಾಳೆ ದಿವಸ ಅದೇ ನಿನ್ಗೆ ಸರಿ ಅನಿಸುತ್ತಮ್ಮ, ಇವಾಗ ನೀನು ತಪ್ಪು ಅಂತ ಕಾಣೋದು ನಾಳೆ ಸರಿ ಅಂತ ಗೊತ್ತಾಗುತ್ತೆ, ಅವಾಗ ನಾವೆಲ್ಲ ಒಟ್ಟಿಗೆ ಒಂದೇ ಮನೇಲಿ ನಾವೆಲ್ಲರೂ ಖುಷಿಯಾಗಿರ್ಬೋದು, ಅವಾಗ ನೀನು ಎಲ್ಲರನ್ನೂ ಅರ್ಥ ಮಾಡ್ಕೊತೀಯ, ನಿನಗೆಲ್ಲ ಒಳ್ಳೇದು ಅಂತ ಅವಾಗ ಅನಿಸುತ್ತಮ್ಮ, ಇವಾಗ ಕೋಪ ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ, ಆಮೇಲೆ ತಣ್ಣಗಾಗುತ್ತಮ್ಮ, ನಿನಗೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅರ್ಥ ಆಗುತ್ತೆ ನೀನು ಮಾಡ್ತಿರೋ ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು, ನಿಮಗೆ ನಾವೆಲ್ಲರೂ ಇದ್ದೀವಮ್ಮ, ನಾವೆಲ್ಲ ನಿನಗೋಸ್ಕರ ಇದ್ದೀವಮ್ಮ ತನ್ವಿ, ಅರ್ಥ ಮಾಡ್ಕೋ ತನ್ವಿ ಪುಟ್ಟ ಅಂತ ಆದಿ ನಿಧಾನಕ್ಕೆ ಮಾತಾಡ್ತಾರೆ. ಮತ್ತು ಇನ್ನೊಂದೇನು ಗೊತ್ತಾ ತನ್ವಿ ಪುಟ್ಟ, ಆದಷ್ಟು ಬೇಗ ನೀನು ನನ್ನನ್ನು ಅಪ್ಪ ಅಂತ ಕರೆಯೋ ದಿನ ಬರುತ್ತಮ್ಮ, ಆವಾಗ ನಾನು ತುಂಬ ಖುಷಿಪಡ್ತೀನಿ. ಈ ಅಪ್ಪ ಮಗಳ ಸಂಬಂಧ ತುಂಬ ಪವಿತ್ರವಾದ ಸಂಬಂಧ ಅಮ್ಮ, ನಾನು ನಿನ್ನ ಮಗಳು ಅಂತಲೇ ಒಪ್ಕೊಂಡಿದ್ದೀನಿ, ನೀನು ನನ್ನ ಅಪ್ಪ ಅಂತ ಒಪ್ಕೊಳ್ಳೋ ಸಮಯ ಹತ್ತಿರ ಬಂದೇ ಬರುತ್ತಮ್ಮ, ಅಂಥ ದಿನ ಬರುತ್ತಮ್ಮ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಭಾಗ್ಯಂಗೆ ತುಂಬ ಖುಷಿ ಆಗುತ್ತೆ. ಖುಷಿಯಾಗಿ ಎಲ್ಲರೂ ನಿಂತಿರ್ತಾರೆ. ಎಷ್ಟೊತ್ತಾಗಲೂ ಬಾಗಿಲು ತೆಗಿಯೋದೇ ಇಲ್ಲ ತನ್ವಿ. ಆಮೇಲೆ ಎಲ್ಲರೂ ಬಾಗಿಲು ತಡೆದ್ರು ತೆಗಿಯಲ್ಲ. ಆವಾಗ ಗುಂಡ ಏನಂತಾನೆ, ಅಕ್ಕ ಪ್ಲೀಸ್ ಬಾ ಅಕ್ಕ, ನೋಡು ಅಪ್ಪ ನಮಗೋಸ್ಕರ ಕಾಯ್ತಾ ಇದ್ದಾರೆ, ಅಪ್ಪ ನಮ್ಮನ್ನೆಲ್ಲ ಹೊರ್ಗಡೆ ಕರ್ಕೊಂಡು ಹೋಗ್ತಾರಕ್ಕ, ಫುಡ್ ಸ್ಟ್ರೀಟ್ಗೆ ಹೋಗ್ತೀವಿ, ನಾವು ಏನೇನು ಬೇಕೋ ಎಲ್ಲ ತಿನ್ಬೋದು, ಏನೇನು ಇಷ್ಟ ಆಗುತ್ತೆ ಎಲ್ಲ ತಿನ್ಬೋದು, ಅಪ್ಪ ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಬಾಕ ಪ್ಲೀಸ್ ಬಾಕ, ಬಾಗಿಲು ತೆಗಿತನ್ವಿ ಅಕ್ಕ, ಬಾಕ ಅಂತ ಅಂದ್ಬಿಟ್ಟು ಗುಂಡ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ್ರು ಕೂಡ ತನ್ವಿ ಏನು ಕೇಳಿಸ್ಕೊಂಡಿರಲ್ಲ, ಕಿವಿ ಮುಚ್ಕೊಂಡು ನಿಂತಿರ್ತಾಳೆ. ಆದಿಯವ್ರು ಮಾತಾಡಿದಾಗಲಿ, ಭಾಗ್ಯ ಮಾತಾಡಿದಾಗಲಿ, ತನ್ವಿ ಗುಂಡ ಮಾತಾಡಿದಾಗಲಿ, ಸುನಂದವ್ರು ಬೈದಿದ್ದು ಏನು ಕೇಳಿಸಿರಲ್ಲ ಅವಳಿಗೆ, ಕಿವಿ ಮುಚ್ಕೊಂಡ್ಬಿಟ್ಟಿರ್ತಾಳೆ. ಬಾಗಿಲು ತಟ್ಟಿದ ತಕ್ಷಣ ಇವ್ರು ಮಾತಾಡೋದೆಲ್ಲ ಕೇಳಿಸ್ಬಾರ್ದು ಅಂತ ಕಿವಿ ಮುಚ್ಕೊಂಡಿರ್ತಾಳೆ. ಆಮೇಲೆ ಎಷ್ಟೊತ್ತಾಗಲೂ ತೆಗೆದಿದ್ದು ನೋಡ್ಬಿಟ್ಟು ಇವರು ಏನಂತಾರೆ, ಆದಿಯವರು, ಸರಿ ಬಿಡಿ ಹೋಗಲಿ, ಅವಳಿಗೆ ಸ್ವಲ್ಪ ಸಮಯ ಕೊಡೋಣ, ಅವಳೇ ಸರಿ ಹೋಗ್ತಾಳೆ, ಅವಾಗೆಲ್ಲ ಸಮಾಧಾನವಾಗಿ ಬರ್ತಾಳೆ ಬಿಡಿ, ಸುಮ್ಮನೆ ಯೋಚನೆ ಮಾಡೋದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಎಷ್ಟೊತ್ತಾದರೂ ಪೂಜೆಗೆ ಭಾಗ್ಯ ಬಂದಿರಲ್ಲ. ಮೀನಾಕ್ಷಿ ಅಲ್ಗೂ ಇಲ್ಗೂ ಓಡಾಡ್ತಿರ್ತಾರೆ. ಕನ್ನಿಕಂಗೆ ಇದೇ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬಿಟ್ಟು ಕನ್ನಿಕಾ, ಅಲ್ಲ ಅತ್ತೆ, ಈ ಭಾಗ್ಯ ಬಂದು ಮೊದಲನೇ ದಿನವೇ ತನ್ನ ಸೊಸೆ ಅನ್ನೋದನ್ನೇ ಮರ್ತುಬಿಟ್ಟು ಇವಳು ಇಷ್ಟ ಬಂದಂಗೆಲ್ಲ ಮಾಡ್ತಿದ್ದಾಳಲ್ಲ ಅತ್ತೆ, ಇವಾಗ ರಾತ್ರಿ ಬ್ರದರ್ನ ಕರ್ಕೊಂಡು ಇವಳು ಹೋಗೋ ಅವಶ್ಯಕತೆ ಇತ್ತಾ? ಇವಳಿಗೆ ಸ್ವಲ್ಪನಾದ್ರು ಜವಾಬ್ದಾರಿ ಬೇಡವಾ? ಬೆಳಗ್ಗೆ ಪೂಜೆ ಇದೆ, ನಾನು ಮನೇಲಿ ಇರಬೇಕು ಅಂತ ಹೇಳ್ಬಿಟ್ಟು ಜವಾಬ್ದಾರಿ ಬೇಕಲ್ವಾ? ಸರಿ, ಇವಾಗ ಪುರೋಹಿತರು ಬರೋ ಸಮಯ ಆಯಿತು, ಪುರೋಹಿತರು ಬಂದಾಗ ಇವಾಗ ಎಲ್ಲಿ ಹೊಸ ಮದುವೆ ಗಂಡು ಹೆಣ್ಣು ಅಂತ ಕೇಳಿದ್ರೆ ನಾವೇನು ಹೇಳೋದತ್ತೆ? ನಮ್ಗೆ ಇನ್ನೂ ಎಲ್ಲರ ಮುಂದೆನೂ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ ಅತ್ತೆ ಅಂತ ಅಂದ್ಬಿಟ್ಟು ಕನ್ನಿಕಾ ಮೀನಾಕ್ಷಿಗೆ ಹೇಳ್ತಾಳೆ. ಮೀನಾಕ್ಷಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಈ ಭಾಗ್ಯಂಗೆ ಅಷ್ಟೆಲ್ಲ ಹೇಳಿದ್ರು ಕೂಡ ಇವಳು ಭಾಗ್ಯ ಐತಿ ಏನು ಮಾಡ್ತಿದ್ದಾಳೆ ಅಂತಲೇ ಗೊತ್ತಿಲ್ಲ, ಯಾವ್ದಿಗೆ ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೋಪ ಮಾಡ್ಕೊಂಡು ಹೋಗ್ತಾರೆ. ಕನ್ನಿಕಾ, ನನಗಿದೇ ಬೇಕಾಗಿರೋದು, ಅತ್ತೆ ಕೋಪ ಇನ್ನೂ ಜಾಸ್ತಿ ಮಾಡಿದಷ್ಟು ನನಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಸಿಗುತ್ತೆ, ಇನ್ನೂ ಖುಷಿ ಆಗುತ್ತೆ. ಅಷ್ಟರಲ್ಲಿ ಪುರೋಹಿತರು ಬರ್ತಾರೆ. ಪುರೋಹಿತರು ಬಂದಿದ ತಕ್ಷಣ, ಬನ್ನಿ ಪುರೋಹಿತರೆ ಕೂತ್ಕೊಳ್ಳಿ, ನಾನು ಹೇಳಿದೆಲ್ಲ ನೆನಪಿದೆ ತಾನೇ ನಿಮಗೆ, ನಾನು ಹೇಳ್ದಂಗೆ ಎಲ್ಲ ಆಗಬೇಕು ಅಂತ ಅಂದ್ಬಿಟ್ಟು ಕನ್ನಿಕಾ ಪುರೋಹಿತರಿಗೆ ಹೇಳ್ತಾಳೆ. ಪುರೋಹಿತರು, ಆಯ್ತಮ್ಮ, ಎಲ್ಲ ನೆನಪಿದೆ ಅಂತ ಪುರೋಹಿತರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಪುರೋಹಿತರಿಗೆ ಬನ್ನಿ ಕೂತ್ಕೊಳ್ಳಿ ಅಂದ್ಬಿಟ್ಟು ನೀರು ಕೊಡ್ತಾಳೆ. ನೀರು ಕೊಟ್ಬಿಟ್ಟು ಈ ಕಡೆ ಭಾಗ್ಯ ಬೇಜಾರಾಗಿರ್ತಾಳೆ. ಆವಾಗ ಕುಸುಮರು, ಭಾಗ್ಯ ನೀನು ಬೇಜಾರಾಗಬೇಡ, ಅವಳು ಏನಂತ ನಿನಗೆ ಗೊತ್ತಲ್ವಾ, ಸ್ವಲ್ಪ ಸಮಯ ಬೇಕಮ್ಮ ಎಲ್ಲದಕ್ಕೂ, ನಾನು ಅವಳನ್ನ ತಯಾರಿ ಮಾಡಿ ಕರ್ಕೊಂಬರ್ತೀನಿ, ನೀವು ಇವಾಗ ಹೊರಡಿ ಅಂತಾರೆ. ಅತ್ತೆ, ಅದು ನಾನು ಹೇಳ್ತಿದ್ದೀನಲ್ಲ ಕರ್ಕೊಂಬರ್ತೀನಿ ಅಂತ, ನೀವು ಹೊರಡಿ. ಆಮೇಲೆ ಸರಿ ಅಂದ್ಬಿಟ್ಟು ತನ್ಮಯ್ ಏನು ಮಾಡ್ತಾನೆ, ಫೋನ್ ತಗೊಂಬಂದು ಕೊಡ್ತಾನೆ. ಅಮ್ಮ ನಿನಗೆ ಫೋನ್ ಬಂದಿದೆ ನೋಡು ಅಂತ. ಆಮೇಲೆ ಭಾಗ್ಯ ತೆಗೆದು ನೋಡ್ತಾಳೆ, 10 ಮಿಸ್ ಕಾಲ್ಸ್ ಇರುತ್ತೆ. ಅಯ್ಯೋ ಮೀನಾಕ್ಷಿ ಐತದ 10 ಮಿಸ್ ಕಾಲ್ಸ್ ಇದೆ, ನಾನು ಫೋನ್ ಬೇರೆ ಸೈಲೆಂಟ್ ಮಾಡಿಬಿಟ್ಟಿದೆ, ಇಷ್ಟೊಂದು ಮಿಸ್ ಕಾಲ್ ಬಂದಿದೆ, ಏನಪ್ಪ ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಕುಸುಮರು, ಹೌದು ಇವಾಗ ಅತ್ತೆ ಏನಂತಾರೋ ಅಂತಾರಮ್ಮ, ನಿನಗೆ ಅವ್ರು ಹೇಳಿದ್ದು ಗೊತ್ತು ತಾನೇ ನಿನಗೆ, ಮದುಮಕ್ಕಳು ಪೂಜೆ ಕೂತ್ಕೋಬೇಕು, ಬೆಳಗ್ಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂತ ಅವ್ರು ಹೇಳಿದ್ರು ತಾನೇ, ಅದನ್ನು ಬಿಟ್ಬಿಟ್ಟು ನೀವು ಇಲ್ಲಿ ಬಂದಿದ್ರೆ ಅವ್ರ ಕೋಪ ಬರುತ್ತಲ್ವ? ಯಾರಿಗೆ ಆದರೂ ಕೋಪ ಬರುತ್ತೆ ಭಾಗ್ಯ, ನೀನು ಮಾಡಿ ಸರಿ ಇಲ್ಲ. ಫ್ರೆಂಡು ಅಲ್ಲ ಅಳಿಯಂದ್ರೆ ನಿಮಗೂ ಸ್ವಲ್ಪ ಗೊತ್ತಾಗಲ್ವಾ? ಪ್ರತಿಯೊಂದಕ್ಕೂ ಅವಳು ಹೇಳೋದ್ಲು ಅಂತ ನೀವು ಓಡೋಡಿ ಬರೋದಲ್ಲ, ಅಲ್ಲಿದು ಸ್ವಲ್ಪ ಜವಾಬ್ದಾರಿ ತೊಗೊಂಡು ನೋಡ್ಕೋಬೇಕು ನೀವು. ಪೂಜೆ ಇರೋದ್ರಿಂದ ನೀವು ಬಂದು ಇಲ್ಲಿ ಸೇರಿಕೊಂಡ್ರೆ ಪೂಜೆ ಪ್ರತಿಯೊಂದು ನೀವೇ ಮಾಡಬೇಕು ತಾನೇ, ಮೊದಲು ಹೊರಡಿ ಇಲ್ಲಿಂದ ಅಂತ ಕುಸುಮ ಹೇಳ್ತಾರೆ. ಅದು ಅತ್ತೆ ಅಂತ ಭಾಗ್ಯ ನೀನು ಹೊರಡು
ಮತ್ತೆ ಪೂಜೆಗೆ ತಡ ಆಗುತ್ತೆ, ಪೂಜೆ ಕಾಯಿಸ್ಬಾರ್ದು, ಕಾಮತ್ತವ್ರು ಏನು ಅನ್ಕೊತಾರೆ, ನೀನು ಹೊರಡು, ನಾನು ತನ್ವಿನ ಕರ್ಕೊಂಬರ್ತೀನಿ ಅಂತ ಕುಸುಮ ಹೇಳ್ತಾರೆ. ಅವಾಗ ತನ್ಮಯ ಏನು ಹೇಳ್ತಾನೆ, ಅಮ್ಮ ಅಕ್ಕನ ನಾನು ಕರ್ಕೊಂಬರ್ತೀನಮ್ಮ, ಪ್ರಾಮಿಸ್, ನಾನು ಅಕ್ಕನ ಕರ್ಕೊಂಬರ್ತೀನಿ, ಸಮಾಧಾನ ಮಾಡಿ, ನೀನು ಇಲ್ಲಿಂದ ಹೊರಡಮ್ಮ ಅಂತ ತನ್ಮಯ ಹೇಳ್ತಾನೆ. ಅದೇ ಸಮಯಕ್ಕೆ ತನ್ವಿ ಬರ ಅಂತ ರೂಮಿಂದ ಓಡೋಗ್ತಾಳೆ. ರೂಮಿಂದ ಓಡೋದ ತಕ್ಷಣ, ಏಯ್ ತನ್ವಿ, ಇಷ್ಟೊತ್ತಕ್ಕ ಬಾಗಿಲು ಬಡಿದ್ರೆ ತೆಗಿಲಿಲ್ಲ, ಈಗೆಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ ಸುನಂದ ರೇಗ್ತಾರೆ. ಅವಾಗ ತನ್ವಿ ಓಡೋಗ್ತಾಳೆ, ಗೇಟ್ ಹತ್ರ ಹೋಗ್ಬಿಟ್ಟು ಯಾರೋ ಒಂದು ಲೆಟ್ರ್ ಕೊಡ್ತಾರೆ, ಗಾಡೀಲಿ ಬಂದ್ಬಿಟ್ಟು ಅವಳಿಗೆ ಲೆಟ್ರ್ ಇಸ್ಕೊಂತಾಳೆ. ಎಲ್ಲರೂ ಬಂದು ಅಲ್ಲಿ ನಿಂತ್ಕೋತಾರೆ, ಆದಿ ಭಾಗ್ಯ ಎಲ್ಲ. ಅವಾಗ ಭಾಗ್ಯ, ಬಂಗಾರ ಏನದು ಅಂದರೆ, ಅಮ್ಮ ಅದೆಲ್ಲ ಏನು ಇಲ್ಲಮ್ಮ, ನನ್ನ ಫ್ರೆಂಡ್ ಏನೋ ಡಾಕ್ಯುಮೆಂಟ್ಸ್ ಕಳಿಸಿದ್ದಾಳೆ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ. ಅವಾಗ ಸುನಂದರು, ಏನು ಡಾಕ್ಯುಮೆಂಟ್ಸು? ಆಮೇಲೆ ಕುಸುಮನ ಹಂಗೆ ಅಂತಾರೆ, ತನ್ವಿ ಅದೇನದು, ಏನು ಬಚ್ಚಿಟ್ಕೊಂಡಿರೋದು, ಕರೆಕ್ಟಾಗಿ ನಿಜ ಹೇಳು, ಏನು ಡಾಕ್ಯುಮೆಂಟ್ಸ್ ಅದು, ಏನು ಡಾಕ್ಯುಮೆಂಟ್ ಅದು ಅಂತ ಕುಸುಮ ಕೇಳ್ತಾರೆ. ಅವಾಗ ಅದು ಅಜ್ಜಿ ಏನಿಲ್ಲ ಅಜ್ಜಿ, ಅದೆಲ್ಲ ಇಲ್ಲ, ಅದೇನಂತ ಹೇಳ್ತೀರ ಸರಿ ಇವಾಗ ಅಂತ ಅಂದ್ಬಿಟ್ಟು ಸುನಂದ ರೇಗ್ತಾರೆ. ಅವಾಗ ವಿಠಲಣ್ಣವ್ರು ಹೇಳ್ತಾರೆ, ಸುನಂದ ಬಿಡು ಸುನಂದ, ಪ್ರತಿ ವಿಷಯಕ್ಕೂ ಮಗುನ ಯಾಕೆ ರೇಗ್ತೀಯ ನೀನು, ಏನೋ ಇರಬೇಕು, ಏನೋ ಗೆಳತೀರೇನೋ ಕಳಿಸಿರ್ಬೋದು, ಕಾಲೇಜ್ದೇನೋ ವಿಷಯ ಇರ್ಬೋದು, ಬಿಡು ಹೋಗ್ಲಿ ಅಂತ ಅಂದ್ಬಿಟ್ಟು ವಿಠಲಣ್ಣ ಹೇಳ್ತಾರೆ. ಅವಾಗ ಸುನಂದರೆಲ್ಲ ಸುಮ್ಮನಾಗ್ತಾರೆ. ತನ್ವಿ ಬೇಗ ರೆಡಿಯಾಗೋ, ಟೈಮ್ ಆಯಿತು ಅಂತ ಅಂದಿದ ತಕ್ಷಣ ಸರಿ ಅಜ್ಜಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಸರಿ ಭಾಗ್ಯ, ಆದಿ ನೀವು ಫಸ್ಟು ಹೊರಡಿ, ಟೈಮ್ ಆಗಿಬಿಟ್ಟಿದೆ, ಅಲ್ಲಿ ಕಾಮತ್ತವ್ರು ಏನು ಅನ್ಕೊತಾರೆ, ಪೂಜೆಗೆ ಮೊದಲು ನೀವಿರಬೇಕು, ಹೊರಡಿ ಅಂತ ಕುಸುಮ ಅವ್ರು ಹೇಳ್ಬಿಟ್ಟು ಬಾಗಿನ ದಿನ ಅಲ್ಲಿಂದ ಕಳಿಸ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಕಾಮತ್ತವ್ರ ಮನೇಲಿ ಪುರೋಹಿತರನ್ನು ಕೂರಿಸ್ಬಿಟ್ಟು ಕನಿಕ ನೀರು ತೊಗೊಂಬಂದು ಕೊಡ್ತಾಳೆ. ಪುರೋಹಿತರು ನೀರು ಕುಡಿತಾ ಇರ್ತಾರೆ. ಅಷ್ಟರಲ್ಲಿ ಮೀನಾಕ್ಷಿ ಬರ್ತಾರೆ. ಓ ಪುರೋಹಿತರೆ ಬಂದ್ರ, ಕಾಫಿ ಟೀ ಹಾಲು ಜ್ಯೂಸ್ ಏನಾದರೂ? ಇಲ್ಲ ಬೇಡ, ನೀರು ಕೊಟ್ಟರು ಕುಡ್ದೆ, ಪೂಜೆಗೆ ಲೇಟ್ ಆಗ್ತಾಯಿದೆ, ಇಲ್ಲಿ ಮದುಮಗಳು ಬೇಕು ಪೂಜೆಗೆ ಇವಾಗ, ಅದಕ್ಕೆ ಬಂದೆ ಅಂದಾಗ, ಬರ್ತಾರೆ, ಸ್ವಲ್ಪ ಏನೋ ಕೆಲಸ ಇತ್ತು, ಹೋಗಿದ್ದಾರೆ, ಬರ್ತಾರೆ ಅಂದಾಗ, ಕೆಲಸ ಇತ್ತಾ? ನಿಮಗೆ ಗೊತ್ತಿಲ್ಲ ಅಲ್ವಾ, ಗೊತ್ತಿದೆ ಅಲ್ವಾ ಇವತ್ತು ಪೂಜೆ ಇದೆ, ಮೊದಲನೇ ಆದ್ಯತೆ ಅವ್ರಿಗೆ ಇರುತ್ತೆ, ಅವರೇ ಪೂಜೆ ಕೂತ್ಕೋಬೇಕು ಅಂತ ನಿಮಗೆ ಗೊತ್ತಿದೆ ಅಲ್ವಾ, ಹೋಗಿದ್ದಾರೆ ಅಂತಿದ್ರಾ ಅಂತ ಅಂದ್ಬಿಟ್ಟು ಮೀನಾಕ್ಷಿನ ಪುರೋಹಿತರು ಕೇಳ್ತಾರೆ. ಇಲ್ಲ, ಸ್ವಲ್ಪ ಏನೋ ಕೆಲಸದ ಮೇಲೆ ಹೋಗಿದ್ದಾರೆ, ಬರ್ತಾರೆ, ಕೂತ್ಕೊಳ್ಳಿ ನೀವು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಕನ್ನಿಕಾ, ಆಯಿತು ನೀವು ಪೂಜೆಗೆ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಕನ್ನಿಕಾ ಸಿಗ್ತಾಳೆ. ಪುರೋಹಿತರು ಅಲ್ಲಿಂದ ಎದ್ದು ಪೂಜೆಗೆ ತಯಾರಿ ಮಾಡ್ಕೊಳ್ಳೋಕೆ ಹೊರಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಕನ್ನಿಕಾ, ಇನ್ನೂ ಅತ್ತೆ ಕೋಪ ಬರ್ತೀನಿ, ನೋಡಿದ್ರೆ ಅತ್ತೆ ಸಮಯ ಆಗ್ತಿದೆ ಅಂತನೂ ಈ ಭಾಗ್ಯ ಕೇಳ್ತಾ ಇಲ್ಲ, ಯಾವ್ದಿಬ್ರು ಮೊದ್ಲಂಗೆ ಇರಲಿಲ್ಲ ಅತ್ತೆ, ಈಗ 6 ತಿಂಗಳಿಂದ ಈಚೆಗೆ ಯಾವಾಗಲೂ ಭಾಗ್ಯವ್ರ ಮನೆಯವರು ಅಂತ ಅವ್ರು ಹೇಳ್ದಂಗೆ ಕೇಳ್ತಿದ್ದಾನೆ. ನನ್ನ ಅನ್ಸಿಕೆ ಇವನೇನು ಮನೆ ಹಳೆ ಆಗ್ಬಿಟ್ಟಿದ್ದಾನೆ ಏನೋ, ಬರೀ ಬಾಗಿನ ಮನೆ ಅಂದ್ಕೊಂಡು ಎಲ್ಲ ಮರ್ತ್ಬಿಟ್ಟಿದ್ದಾನೆ ಆದಿಬರೋ. ಇವಾಗ ಮನೆ ಆಗಲಿ, ನಮ್ಮನ್ನಾಗಲಿ, ಆ ಬಿಸ್ನೆಸ್ ಆಗಲಿ ಎಲ್ಲ ಮರ್ತಿದ್ದಾನೆ ಅತ್ತೆ, ನಾವು ಹೇಳ್ದಂಗೆ ಏನೂ ನಡೀತಾ ಇಲ್ಲ ಅತ್ತೆ, ಇಲ್ಲಿ ಹಿಂಗೆ ಆದರೆ ತುಂಬ ಕಷ್ಟ ಆಗುತ್ತತ್ತೆ ಅಂತ ಕನಿಕಾ ಮತ್ತೆ ಮೀನಾಕ್ಷಿ ಕೋಪ ತರಿಸ್ತಾಳೆ. ಮೀನಾಕ್ಷಿ, ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಈ ಥರ ಯಾವ ಥರ ಅವಮಾನ ಆಗ್ತಾಯಿದೆ, ಈ ಪುರೋಹಿತರು ಕೂಡ ಒಯ್ದುಬಿಟ್ರಲ್ಲ ಇವಾಗ, ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಕೋಪವಾಗಿರ್ತಾರೆ. ಆಮೇಲೆ ಕನಿಕಾ, ಇರಲಿ, ನಾನು ಇನ್ನೊಬ್ರಿಗೆ ಫೋನ್ ಮಾಡೋದಿದೆ, ಫೋನ್ ಮಾಡಿ ಬರ್ತೀನಿ ಅಂತ ಅಲ್ಲಿಂದ ಕನಿಕಾ ಹೊಡ್ತಾಳೆ. ಆಮೇಲೆ ಸರಿ ಅಂತೇಳಿ ಏನಾಗುತ್ತೆ, ಪುರೋಹಿತರು ಪೂಜೆಗೆ ತಯಾರಿ ಮಾಡ್ಕೊತಾ ಇರ್ತಾರೆ. ಮೀನಾಕ್ಷಿ ಮತ್ತು ಕನಿಕಾ ಎಲ್ಲನೂ ಅಲ್ಲೇ ಇರ್ತಾರೆ. ಅದೇ ಸಮಯಕ್ಕೆ ಅಕ್ಷತಾ ಬರ್ತಾರೆ. ಅಕ್ಷತಾ ಬಂದಿದ ತಕ್ಷಣ ಕನಿಕಾ, ಅಯ್ಯೋ ನಾನು ಅಂದ್ಕೊಂಡಿದ್ದು ಕರೆಕ್ಟ್ ಟೈಮ್ಗೆ ಬಂದರು, ಮೇಯ್ನ್ ಬರಬೇಕಾಗಿದೆ ಅವರು ಕರೆಕ್ಟ್ ಟೈಮ್ಗೆ ಬಂದರು, ಒಳ್ಳೇದಾಯ್ತು ಈ ಅಮ್ಮ ಬಂದಿದ್ದು ಅಂತ ಕನಿಕಾ ಅನ್ಕೊಂತಿರ್ತಾಳೆ. ಮೀನಾಕ್ಷಿ ಅವಾಗ ನೋಡ್ಬಿಟ್ಟು, ಅಯ್ಯೋ ಇವಳು ಬೇರೆ ಯಾಕಪ್ಪ ಬಂದ್ಲು ಇವಾಗ, ಇವಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ, ಈ ತಲೆಗೆ ಗುರಿ ಇಟ್ಕೊಂಡು ಪ್ರಶ್ನೆ ಕೇಳ್ತಿರ್ತಾಳೆ, ಇವಳಿಗೆ ಹೆಂಗಪ್ಪ ಉತ್ತರ ಕೊಡೋದು ಇವಾಗ, ಇವಳು ಯಾರಪ್ಪ ಕರೆದಿದ್ದು, ಇವಳು ಇಲ್ಲೇನಕ್ಕೆ ಬಂದ್ಲು ಅಂತ ಮೀನಾಕ್ಷಿ ಬೇಜಾರಾಗಿ ನಿಂತಿರ್ತಾರೆ. ಅದೇ ಸಮಯ ಕಿಶನ್ ಬರ್ತಾರೆ. ಕಿಶನ್ ಬಂದ್ಬಿಟ್ಟು, ಇವ್ರು ಯಾಕೆ ಬಂದರು ಇವಾಗ, ಮತ್ತೇನೋ ಹೇಳ್ತಾರಲ್ಲ, ಇವ್ರು ಯಾರನ್ನ ಪೂಜೆಗೆ, ಇವರು ಯಾರು ಇನ್ವೈಟ್ ಮಾಡಿದ್ದು ಇವ್ರನ್ನ, ಇವ್ರು ಏನಕ್ಕೆ ಬಂದರು ಅಂತ ಕಿಶನ್ ಬೇಜಾರಾಗಿರ್ತಾರೆ. ಪೂಜೆ ಅದೇ ಸಮಯಕ್ಕೆ ಬಂದು, ಕಿಶನ್ ಯಾಕೆ ನೀನು ಅವ್ರು ಬಂದರೆ ಬೇಜಾರಾಗಿರ್ತೀಯಲ್ಲ ಯಾಕೆ ಅಂದಾಗ, ಅಯ್ಯೋ ಅಯ್ಯಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ, ಅದೇ ಬೇಜಾರು, ನನಗಿನ್ನೇನು ಇಲ್ಲ ಸುಮ್ಮನೆ. ಹೌದು ಕಿಶನ್, ಇವ್ರು ಯಾಕೆ ನಮ್ಮ ಫ್ಯಾಮಿಲಿಲಿ ಇಂಟರ್ಫಿಯರ್ ಆಗಿ ಪ್ರತಿಯೊಂದೂ ಇವರು ಕೇಳೋದು, ಇವ್ರು ಯಾರು ನಮ್ಮ ಫ್ಯಾಮಿಲಿಲೆಲ್ಲ ಕ್ವಶನ್ಸ್ ಕೇಳೋಕ್ಕೆ ಅಂತ ಪೂಜಾ ಕಿಶನ್ ಕೇಳ್ತಾಳೆ. ಆವಾಗ ಕಿಶನ್, ಪೂಜಾ ಇವರು ನಮ್ಗೆ ತುಂಬ ಮುಖ್ಯವಾದವ್ರು ನಮ್ಮ ಫ್ಯಾಮಿಲಿಗೆ, ಒನ್ಸ್ ಅಪಾನ್ ಎ ಟೈಮ್ ನಮ್ಮ ಬಿಸ್ನೆಸ್ ಲಾಸ್ ಆಗೋದಾಗ ಇವರೇ ನಮಗೆ ಬಿಸ್ನೆಸ್ಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡಿ ನಮ್ಮ ಬಿಸ್ನೆಸ್ ಗ್ರೋ ಆಗಂಗೆ ಮಾಡಿರೋದು ಇವರೇ. ಇವತ್ತು ನಮ್ಮ ಬಿಸ್ನೆಸ್ ಇಷ್ಟು ಮೇಲ್ಮಟ್ಟಿಗೆ ಬಂದಿದೆ ಅಂದರೆ ಅದಕ್ಕೆ ಕಾರಣನೇ ಇವರು, ಅದರಿಂದ ಅಪ್ಪ ಕೂಡ ಇವ್ರಿಗೆ ಗೌರವ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಂದಾಗ, ಹೌದಾ ಅಂದಾಗ, ಹೌದು ಮೀನಾಕ್ಷಿ ಅತ್ತೆನೂ ಕೂಡ ಅಷ್ಟೇ, ಇವ್ರಿಗೆ ಸ್ವಲ್ಪ ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಕೊಡೋಕೆ ಮೀನಾಕ್ಷಿ ಅತ್ತೆ ಕೂಡ ಒಂದು ಸ್ವಲ್ಪ ಗಾಬರಿ ಪಡ್ತಾರೆ. ಈ ಅಮ್ಮ ಸ್ವಲ್ಪ ಹಂಗೇನೇನೆ, ಆದರೆ ಏನಂದರೆ ನಮ್ಮ ಫ್ಯಾಮಿಲಿಗೆ ತುಂಬ ದೂರದ ರಿಲೇಷನ್ ಅಂತೆ, ತುಂಬ ಬೇಕಾಗಿರೋರು ಅಂತ ಅಪ್ಪಂಗೆ ಇವ್ರು ಕಂಡ್ರೆ ಸ್ವಲ್ಪ ಗೌರವ ಜಾಸ್ತಿ ಅಂತ ಕಿಶನ್ ಹೇಳ್ತಾರೆ. ಸರಿ ಆಯಿತು ಕಿಶನ್ ಅಂದಿದ ತಕ್ಷಣ, ಸರಿ ಇರು ನಾನು ಅಪ್ಪನೇ ಕರ್ಕೊಂಬತ್ತೀನಿ ಅಂತ ಕಿಶನ್ ಹೋಗಿ ಕಾಮತ್ತವ್ರನ್ನ ಕರ್ಕೊಬರ್ತಾರೆ. ಕಾಮತ್ತವ್ರು ಕರ್ಕೊಂಬಂದ ತಕ್ಷಣ ಅಕ್ಷತಾ ಸುತ್ತಲೂ ನೋಡ್ತಾಳೆ, ಮನೆಯೆಲ್ಲ ನೋಡ್ತಾಳೆ. ಮೀನಾಕ್ಷಿ ಅಲ್ಲೇ ಇರ್ತಾರೆ. ನಾನು ಪೂಜೆಗೆ ಲೇಟಾಗಿ ಬಂದೆ ಅನ್ಸುತ್ತಲ್ವಾ ಅಂತ ಅಕ್ಷತಾ ಕೇಳ್ತಾರೆ. ಅವಾಗ ಮೀನಾಕ್ಷಿ ಏನೇ ಮಾತಾಡಲ್ಲ. ಅವಾಗ ಸುತ್ತಲೂ ನೋಡ್ಬಿಟ್ಟು, ಎಲ್ಲಿ ಭಾಗ್ಯ ಮತ್ತು ಆದಿ ಕಾಣ್ತಾ ಇಲ್ವಲ್ಲ, ಹೊಸ ಮದುಮಕ್ಕಳೇ ಕಾಣ್ತಾ ಇಲ್ಲ, ಎಲ್ಲಿ ಹಳೆ ಗಂಡನ ಮನೆಗೆ ಹೋಗ್ಬಿಟ್ಲಾ ಹೇಗೆ ಅಂತ ಅಂದ್ಬಿಟ್ಟು ಸಡನ್ನಾಗಿ ಅಕ್ಷತಾ ಮೀನಾಕ್ಷಿನ ಕೇಳ್ತಾರೆ. ಮೀನಾಕ್ಷಿ ಏನೂ ಮಾತಾಡಲ್ಲ. ಅದೇ ಸಮಯಕ್ಕೆ ಕಾಮತ್ತವ್ರು ಬಂದು,
ಏನಮ್ಮ ಅಕ್ಷತಾ, ಹಳೆ ಗಂಡನ ಮನೆ ಅಂತ ಹೇಳ್ತಿದ್ಯಾ, ಅದು ಅವಳು ತವ್ರ ಮನೆ ಕಣಮ್ಮ, ಅವಳು ತವ್ರ ಮನೆಗಳು ಹೋಗಿರೋದು ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಆವಾಗ ಅಕ್ಷತಾ, ಓ ಹಂಗಾದ್ರೆ ಇಲ್ವಾ ಅವರಿಬ್ಬರು ಮನೇಲಿ, ಪೂಜೆ ಇದೆ ಅಂತ ಗೊತ್ತಿದ್ರು ಹೋಗಿದ್ದಾರಾ ಅಂತ ಅಂದ್ಬಿಟ್ಟು ಅಕ್ಷತಾ ಕೇಳಿದಾಗ, ಆ ಥರ ಏನಿಲ್ಲಮ್ಮ, ಪೂಜೆ ಸಮಯಕ್ಕೆ ಅವ್ರು ಕರೆಕ್ಟಾಗಿ ಬರ್ತಾರೆ, ನೀನೇನು ತಲೆ ಕೆಡಿಸ್ಕೋಬೇಡ ಸುಮ್ಮನಿರು ಅಂತ ಅಂದ್ಬಿಟ್ಟು ಕಾಮತ್ತವ್ರು ಹೇಳ್ತಾರೆ. ಅಲ್ಲ ಅಂಕಲ್, ಆಂಟಿ ಇದ್ದಾಗ ಅಂದರೆ ನಿಮ್ಮ ಮಿಸ್ಸಸ್ ಆಂಟಿ ಇದ್ದಾಗ ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಆಂಟಿ ಪ್ರತಿಯೊಂದು ವಿಷಯದಲ್ಲೂ ಪರ್ಫೆಕ್ಟು. ಅವರಿಷ್ಟು ಸಮಯಕ್ಕೆ ಪೂಜೆ ಆಗಬೇಕು ಅಂದ್ರೆ ಅಷ್ಟು ಸಮಯಕ್ಕೆ ಆಂಟಿ ಇದ್ದಾಗ ಪೂಜೆ ಆಗ್ತಿತ್ತು. ಪ್ರತಿಯೊಂದು ಆಂಟಿ ಇದ್ದಾಗ ಹೆಂಗೆ ನಡೀತಿತ್ತು ನಿಮಗೆ ಗೊತ್ತಲ್ವ ಅಂಕಲ್. ಆಂಟಿ ಏನೇ ಒಂದು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಆಗ್ತಿರ್ಲಿಲ್ಲ. ಆದರೆ ಇವಾಗ ಆ ಥರ ಇಲ್ಲ ಅಲ್ವಾ ಅಂಕಲ್, ಇಲ್ಲಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಆಂಟಿ ಇದ್ದಂಗೆ ಇಲ್ಲ ಇನ್ನೂ ಆಂಟಿ ನಡ್ಸ್ಕೊಂಬತ್ತಿದ್ದಂಗೆ ಯಾವುದೂ ನಡೀತಿಲ್ಲ ಅಂಕಲ್. ಇಲ್ಲಿ ಅವರಿಷ್ಟದ ಪ್ರಕಾರ ಎಲ್ಲ ನಡೀತಾ ಇದೆ. ಅಲ್ಲ, ಪೂಜೆ ಆದಮೇಲೆ ಫಸ್ಟು ಮದುವೆಗೆ ಹೊಸ ಗಂಡು ಹೆಣ್ಣು ತಾನೇ ಇರಬೇಕು, ಅವರೇ ಇಲ್ವಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಅಕ್ಷತಾ ಕೇಳ್ತಾರೆ. ಆವಾಗ ಕಾಮತ್ ಏನು ಮಾತಾಡಲ್ಲ. ಹಂಗಲ್ಲ ಅಮ್ಮ, ಅವ್ರು ಬರ್ತಾರೆ ಪೂಜೆ ಸಮಯಕ್ಕೆ, ಸರಿ ಬರ್ತಾರೆ, ಅವರೆಲ್ಲ ಮೇಯ್ನ್ ಓಡಾಡಬೇಕಲ್ವ ಅಂಕಲ್, ಈಗ ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತಲ್ವ ಅಂತ ಅಂದಿದ ತಕ್ಷಣ ಮೀನಾಕ್ಷಿ, ನೋಡು ಇನ್ನೂ ಯಾರ್ಯಾರ ಹತ್ರ ಈ ಭಾಗ್ಯನಿಂದ ಏನೇನು ಮಾತು ಕೇಳಬೇಕು ನನಗಂತೂ ಗೊತ್ತಿಲ್ಲ. ನೋಡ್ದಣ್ಣ, ಪ್ರತಿಯೊಂದು ವಿಷಯಕ್ಕೂ ಭಾಗ್ಯ 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 ಅಂತೀಯ, ಈ ಭಾಗ್ಯಂಗೆ ಯಾವುದನ್ನ ಜವಾಬ್ದಾರಿ ಇದೆಯಾ? ಈಗ ಇವಳು ಆದಿನ ಕರ್ಕೊಂಡು ಹೋಗೋ ಅವಶ್ಯಕತೆ ಇತ್ತಾ? ಇವತ್ತು ಪೂಜೆ ಇದೆ, ಪ್ರತಿಯೊಂದು ಪ್ರಸಾದ ಆಗಲಿ ಬಂದಿರೋ ನೆಂಟರಿಷ್ಟರನ್ನಾಗಲಿ ನೀನೇ ನೋಡ್ಕೋಬೇಕು ಅಂತ ನಾನು ಅವಳಿಗೆ ಹೇಳಿದ್ದೀನಿ ತಾನೆ. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ತಡ ಆಗ್ತಿದೆ ಅಂತ ಅಂದಿದ ತಕ್ಷಣ ಪುರೋಹಿತರು, ಪೂಜೆಗೆ ತಡ ಆಗ್ತಿದೆ, ಎಲ್ಲಿ ಮದುಮಗಳು ಬರಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಪುರೋಹಿತರು ಕೇಳ್ತಾರೆ. ಪುರೋಹಿತರು ಒಂದು 5 ನಿಮಿಷ ಬಂದ್ಬಿಡ್ತಾರೆ ಅಂತ ಕಾಮತ್ತವ್ರು ಹೇಳಿದ ತಕ್ಷಣ ಪುರೋಹಿತರು, ಹಾಗಲ್ಲ ರಾಯ್ರೆ, ಒಂದು ಶುಭ ಮುಹೂರ್ತ ಅಂತ ಇರುತ್ತಲ್ವ, ಆ ಶುಭ ಮುಹೂರ್ತದಲ್ಲೇ ಪೂಜೆ ಶುರು ಮಾಡಬೇಕು. ಆಮೇಲೆ ಶುಭ ಮುಹೂರ್ತ ಬಿಟ್ಬಿಟ್ಟು ಪೂಜೆ ಶುರು ಮಾಡೋಂಗಿಲ್ಲ ಅಲ್ವಾ ರಾಯ್ರೆ, ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ರಾಯ್ರೆ, ನಿಮ್ಗೆ ಗೊತ್ತಿಲ್ದಿದ್ದೇನೂ ಇಲ್ಲ, ಅವರು ಸರಿಯಾದ ಸಮಯಕ್ಕೆ ಇರಬೇಕಲ್ವ ಇಲ್ಲಿ, ನೀವೇ ಹೇಳಿ ಅಂತ ಅಂದಿದ ತಕ್ಷಣ ಆಮೇಲೆ ಕನ್ನಿಕಾ ಮಿಸ್ಸಿಗ್ತಾಳೆ ಪುರೋಹಿತರಿಗೆ, ಇಲ್ಲ ಪೂಜೆ ಶುರು ಮಾಡ್ತೀನಿ ಅಂತೇಳಿ ಅಂತ ಅಂದ್ಬಿಟ್ಟು ಮಿಸ್ಸಿಗ್ತಾಳೆ. ನೋಡಿ ರಾಯ್ರೆ, ಈ ಸರಿ ಸಮಯಕ್ಕೆ ಪೂಜೆ ಶುರು ಆಗಲೇಬೇಕು, ಮೊದಲು ಅವ್ರು ಎಲ್ಲಿದ್ದಾರೆ ಕೇಳಿ ನೋಡಿ ಅಂತ ಅಂದಿದ ತಕ್ಷಣ ಕಾಮತ್ತವರು, ಕಿಶನ್ ಸ್ವಲ್ಪ ಆದಿಗೆ ಫೋನ್ ಮಾಡಪ್ಪ, ಬರ್ತಾವ್ರೇನೋ ಕೇಳಪ್ಪ ಅಂದಿದ ತಕ್ಷಣ ಅಂತ ಕಿಶನ್ ಆ ಕಡೆ ಓಡ್ತಾರೆ. ಮೀನಾಕ್ಷಿ, ಅಯ್ಯೋ ಅಣ್ಣ, ಏನಣ್ಣ ಮಾಡೋದು, ಈ ಭಾಗ್ಯ ಈ ಥರ ಕೆಲಸ ಮಾಡಿದ್ಲಲ್ಲಣ್ಣ, ಈ ಭಾಗ್ಯ ಅಂದ್ಕೊಂಡು ಈ ಥರ ನಮಗೆ ಯಾವ ಥರ ಅವಮಾನ ಮಾಡ್ತಿದ್ದಾಳೆ ನೋಡಿ ಅಣ್ಣ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕಾಮತ್ತವ್ರಿಗೆ ಹೇಳ್ತಾರೆ. ಆವಾಗ ಅಕ್ಷತೆನೇ ಅಂತಾರೆ, ಅದೇ ನಾನು ಅದನ್ನೇ ಹೇಳ್ತಾ ಇರೋದು, ಆಂಟಿ ಇದ್ದಾಗ ಎಲ್ಲ ಕರೆಕ್ಟಾಗಿ ನಡೀತಿತ್ತು, ಪ್ರತಿಯೊಂದು ಡಿಸಿಷನ್ ಆಂಟಿ ತೊಗೊಂಡು ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು. ಇವಾಗ ಇಲ್ಲಿ ಡಿಸಿಷನ್ ತೊಗೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗೋರು ಕೂಡ ಯಾರೂ ಇಲ್ಲ. ಆಂಟಿ ಜಾಗಕ್ಕೆ ಜವಾಬ್ದಾರಿ ತೊಗೊಂಡು ಯಾರು ಈ ಥರ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ, ಈ ಮನೆ ನಡ್ಸ್ಕೊಂಡು ಹೋಗೋರು ಯಾರು ಅಂತ ಅಂದ್ಬಿಟ್ಟು ಅಕ್ಷತೆ ಹೇಳಿದ ತಕ್ಷಣ ಕಾಮತ್ತವ್ರಿಗೆ ತುಂಬ ಬೇಜಾರಾಗುತ್ತೆ. ಮೀನಾಕ್ಷಿ ಕೂಡ ತುಂಬ ಬೇಜಾರಾಗುತ್ತೆ. ಸರಿ ಇವಾಗ ಇನ್ನೇನು ಮಾಡೋದು ಅಂದ್ಬಿಟ್ಟು ಪುರೋಹಿತರು ಮತ್ತೆ ಕರೀತಾರೆ. ಸಮಯ ಆಗಿದೆ ರಾಯ್ರೆ, ಇವಾಗ ಒಂದು ಕೆಲಸ ಮಾಡಿ, ಆ ಜೋಡಿ ಇಲ್ಲ ಅಂದರೆ ಬೇರೆ ಜೋಡಿನಾರ ಪೂಜೆ ಕೂಡಿಸ್ಬಿಟ್ಟು ಪೂಜೆ ಶುರು ಮಾಡಿಬಿಡಿ ಅಷ್ಟೇ, ಸಮಯ ಮೀರ್ತಾ ಇದೆ ಅಂತ ಅಂದ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಆವಾಗ ಕಾಮತ್ತವ್ರಿಗೆ ತುಂಬ ಬೇಜಾರಾಗುತ್ತೆ, ಏನಪ್ಪ ಮಾಡೋದು ಅಂತ. ಆಮೇಲೆ ಕನಿಕಾ ಮತ್ತೆ ಸನ್ನೆ ಮಾಡ್ತಾಳೆ ಪುರೋಹಿತರಿಗೆ, ಅದೇ ಥರನೇ ಹೇಳಿ ಅಂತ. ಆವಾಗ ಪುರೋಹಿತರು ಮತ್ತೆ ಹೇಳ್ತಾರೆ, ಸರಿ ರಾಯ್ರೆ, ಇವಾಗ ಯಾವ ಜೋಡಿ ಇದ್ದಾರೋ ಆ ಜೋಡಿನೇ ಕೂರಿಸ್ಬಿಡಿ ಪೂಜೆಗೆ ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ತನ್ವಿ ಲೆಟ್ರು ಬಂದಿರೋದನ್ನ ತೊಗೊಂಡು ಓದ್ತಾ ಇರ್ತಾಳೆ. ಅಲ್ಲಿ ಲೆಟ್ರು, ಪಪ್ಪನ ಹ್ಯಾಂಡ್ ರೈಟಿಂಗ್ ಇದು, ಪಪ್ಪ ಬರೆದಿದ್ದಾರೆ ಅಂತ ಓದ್ತಿರ್ತಾಳೆ. ತನ್ವಿ ಪುಟ್ಟ, ನನಗೆ ನಿನ್ನ ಕಂಡ್ರೆ ತುಂಬ ಪ್ರೀತಿ ಅಮ್ಮ, ನಿನ್ನಾಗಲಿ ತನ್ಮಯನಾಗಲಿ ಕಂಡ್ರೆ ತುಂಬ ಪ್ರೀತಿ ಇದೆ. ನಾನು ಬದಲಾಗಬೇಕಂತ ಎಷ್ಟು ಪ್ರಯತ್ನ ಪಟ್ಟರು ನಿಮ್ಮ ಅಜ್ಜಿ ನಿಮ್ಮಮ್ಮ ಬದಲಾಗಕ್ಕೆ ಬಿಡಲಿಲ್ಲ, ಆಟ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರು ಅವರು. ನಾನು ಬದಲಾಗಿದ್ರು ಕೂಡ ಬದಲಾಗ್ದಂಗೆ ಮಾಡಿಬಿಟ್ರು, ಅವರಿಂದನೇ ನಾನು ಈ ಥರ ಆಗಿದ್ದು. ಇವತ್ತು ನನ್ನ ಮನಸ್ಸಿಗೆ ತುಂಬ ನೋವಾಗಿ ನಿನಗೆ ಪತ್ರ ಬರೀತಿದ್ದೀನಮ್ಮ. ಮತ್ತು ನೀನು ತನ್ಮಯ ಖುಷಿಯಾಗಿರಬೇಕು, ಅದೇ ಮನೇಲೇ ಇರಬೇಕು, ಯಾಕೆಂದರೆ ಆ ಮನೆ ನನ್ನ ಹೆಸರಲ್ಲಿ ಇದೆ. ನೀನು ತನ್ಮಯ ಇಬ್ಬರು ಅದೇ ಮನೇಲಿ ಇರಬೇಕು, ನೀವಿಬ್ಬರು ನನ್ನ ಕಣ್ಗಳಮ್ಮ ಅಂತ ಹೇಳ್ಬಿಟ್ಟು ತಾಂಡವ್ ಲೆಟ್ರ್ ಬರೆದಿರ್ತಾರೆ. ಇದನ್ನು ತನ್ವಿ ಓದ್ಬಿಟ್ಟು ಅಪ್ಪನ ಲೆಟ್ರು ಅಂತ ತುಂಬ ಬೇಜಾರಾಗ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿ ಮುಗೀತು ಅಂತ ಹೇಳಿದ್ರೆ ನಾಳೆ ಸಂಚಿಕೆ ಏನಾಗುತ್ತೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ, ಫಸ್ಟಾಗಿ ನೋಡಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳ್ತೀನಲ್ವ, ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಆಡ್ಕೊತಾರೆ, ನಮ್ಮ ಮನೆಯವರೇ ಆಡ್ಕೋದು, ಬೇರೆಯವರಲ್ಲ. ಅವ್ರ ಮುಂದೆ ನಾವು ಒಂಚೂರು ಮುಂದೆ ಬರಬೇಕು ಅನ್ಕೊತೀವಿ. ಇದರಿಂದ ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರೋ, ಸಪೋರ್ಟ್ ಆಗಿರೋ, ಸಬ್ಸ್ಕ್ರೈಬ್ ಆಗಿರೋ ಧನ್ಯವಾದಗಳು. ಮತ್ತೊಮ್ಮೆ ವಿಡಿಯೋ ನೋಡಿದ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.